ಎಲ್ಲರಿಗೂ ನಮಸ್ಕಾರ. ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಟ್ಟ ದೇವಿಯನ್ನು ನಾವು ಪೂಜಿಸ್ತೇವೆ. ಚಂದ್ರಘಟ್ಟ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತದೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಚಂದ್ರಘಟ್ಟ ದೇವಿಯು 10 ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ಹೊಂದಿದ್ದಾಳೆ ಹಾಗೂ ವಸ್ತುಗಳನ್ನು ಕೂಡ ಹಿಡಿದುಕೊಂಡಿದ್ದಾಳೆ. ಅವುಗಳೆಂದರೆ ತ್ರಿಶೂಲ, ಗದೆ, ಕಮಲ, ಬಿಲ್ಲು ಮತ್ತು ಬಾಣ, ಕಮಂಡಲ, ಖಡ್ಗ, ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿದೆ. ವಿಶೇಷವಾಗಿ ನಾವು ಶುಭ ಮುಹೂರ್ತವನ್ನು ನೋಡಿ ನವರಾತ್ರಿ ಪೂಜೆನ ಮಾಡ್ತೀವಿ. ಹಾಗಾಗಿ ಶಾಸ್ತ್ರಗಳ ಪ್ರಕಾರ ರಾಹುಕಾಲದಲ್ಲಿ ಪೂಜೆ ಮಾಡಬಾರ್ದು ಅಂತ ಎಲ್ಲ ಇದೆ. ಯಾಕೆಂದರೆ ಏನು ಪ್ರಯೋಜನಗಳಾಗೋದಿಲ್ಲ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಅಂತ. ನವರಾತ್ರಿಯ 3ನೇ ದಿನದಂದು ಪೂಜೆ ಮಾಡೋದಕ್ಕೆ ಶುಭ ಸಮಯ ಯಾವುದು ಅಂತ ಹೇಳಿದ್ರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ, ಅಂದರೆ 4:38ರಿಂದ 5:27 ಮಾಡ್ಬೋದು. ಅದಾಗಿಲ್ಲ ಅಂದರೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು. ಅಭಿಜಿತ್ ಮುಹೂರ್ತ ಬಂದು 11:46 ಬೆಳಗ್ಗೆ 11:46ದಿಂದ 12:33 ಮಾಡ್ಬೋದು. ಮತ್ತೊಂದು ವಿಜಯ ಮುಹೂರ್ತ ಅಂತ ಇದೆ, ಅದು ಮಧ್ಯಾಹ್ನ 2:07ದಿಂದ 2:55 ಮಾಡಬೇಕು ಆ ಮುಹೂರ್ತದಲ್ಲಿ. ನಂತರ ಚಂದ್ರಘಟ್ಟ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು, ಆ ದಿನ ಯಾವ ವಸ್ತ್ರವನ್ನು ಧರಿಸಬೇಕು ಅಂತ ನೋಡೋಣ. ನವರಾತ್ರಿಯ 3ನೇ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಅದರಲ್ಲೂ ರಾಯಲ್ ಬ್ಲೂ ಅಂದರೆ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವ್ರಿಗೂ ಕೂಡ ನೀಲಿ ಬಣ್ಣದ ಬಟ್ಟೆಯನ್ನು ಇಡಿ. ನಂತರ ಹಬ್ಬದ ಮೊದಲನೆಯ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿರುವಂಥ ಪೂಜಾ ಪೀಠ ಇರುತ್ತಲ್ಲ ಅದ್ರ ಮುಂದೆ ಕುಳಿತು ಎಲ್ಲನೂ ಕೂಡ ಸ್ವಚ್ಛ ಮಾಡಿ, ಆಮೇಲೆ ಚಂದ್ರಘಟ್ಟ ದೇವಿಯ ಫೋಟೋ ಅಥವಾ ವಿಗ್ರಹನ ಇಟ್ಟು ಪೂಜೆ ಮಾಡಿ ಅದಕ್ಕೆ ಕುಂಕುಮಗಳನ್ನು ಇಡಿ. ಪೂಜೆ ಪ್ರಾರಂಭಿಸುವ ಮೊದಲು ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡಬೇಕು. ನಂತರ ಚಂದ್ರಘಟ್ಟ ದೇವಿಗೆ ಹೂಗಳನ್ನು ಹಾಕಬೇಕು, ಹೂವಿನ ಮಾಲೆಗಳನ್ನು ಹಾಕಿ ಅದಾದಮೇಲೆ ನೈವೇದ್ಯವಾಗಿ ಪ್ರಸಾದನ ಅರ್ಪಿಸಬೇಕು. ಆ ದಿನ ನೈವೇದ್ಯ ಏನು ಮಾಡಬೇಕು ಅಂದರೆ ಹಾಲು ಮತ್ತು ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಟ್ಟ ದೇವಿಗೆ ಅರ್ಪಿಸಬೇಕು. ಅದೇನಂತ ಅಂದರೆ ಡ್ರೈ ಫ್ರೂಟ್ಸ್ಗಳು, ಬರ್ಫಿಗಳು, ಸ್ವೀಟ್ಗಳು ಹಾಗೆ ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸಬೇಕು. ಈ ರೀತಿ ಮಾಡೋದ್ರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಬೇಕು. ಇದರೊಂದಿಗೆ ಕೆಲವು ಮಂತ್ರನೂ ಕೂಡ ಹೇಳ್ತೀನಿ, ಆ ಮಂತ್ರನೂ ಕೂಡ ಹೇಳಬೇಕು. ಚಂದ್ರಘಟ್ಟ ದೇವಿಯ ಮಂತ್ರ: ಓಂ ದೇವಿ ಚಂದ್ರಘಟ್ಟಾಯ ನಮಃ. ಪ್ರವಾರರೂಢ ಚಂಡಕೋಪಾಸ್ತ ಕಾಯಯೂರ್ತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಘಟ್ಟೋತಿ ವಿಶ್ರುತ. ಪೂಜೆ ಮಾಡಬೇಕಾದ್ರೆ ಈ ರೀತಿ ಮಂತ್ರನ ಹೇಳಿ. ಇದೆಲ್ಲ ಆದಮೇಲೆ ಪೂಜೆಯ ಕೊನೆಯಲ್ಲಿ ಚಂದ್ರಘಟ್ಟ ದೇವಿಗೆ ಆರತಿಯನ್ನು ಮಾಡಿ. ಹಾಗೆ ನಿಮ್ಮ ಮನೆಯ ಪಕ್ಕದಲ್ಲಿ ಎಲ್ಲಾದರೂ ದೇವಸ್ಥಾನ ಇದ್ದರೆ, ದೇವಿಯ ದೇವಸ್ಥಾನ ಇದೆ, ಹೋಗಿ ಬಂದರೆ ತುಂಬಾ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.